ಮೈಸೂರು ಜಿಲ್ಲೆಯ ಉತ್ತನಹಳ್ಳಿ ಗ್ರಾಮದಲ್ಲಿ ಪ್ರಸಿದ್ಧ ದೇವಾಲಯವೆಂದರೆ ಅದು ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿಯ. ಈ ದೇವಾಲಯವನ್ನ ಉತ್ತನಹಳ್ಳಿ ಮಾರಮ್ಮ ಅಂತ ಕರೀತಾರೆ. ಹಾಗೂ ಚಾಮುಂಡೇಶ್ವರಿ ತಂಗಿ ಉತ್ತನಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದಾಳೆ ಅಂತ ಹೇಳ್ತಾರೆ. ರಾಕ್ಷಸ ಮಹಿಷಾಸುರನು ಸ್ವರ್ಗ ಮತ್ತು ಭೂಮಿಯ ಮೇಲೆ ವಿನಾಶವನ್ನ ಉಂಟು ಮಾಡುತ್ತಿದ್ದಾಗ ದೇವರುಗಳು ಶಿವ ಮತ್ತು ವಿಷ್ಣುವನ್ನ ಅವರ ಸಹಾಯಕ್ಕಾಗಿ ಸಂಪರ್ಕಿಸಿದ್ರು. ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನನ್ನ ಸಂಹರಿಸುವ ಕಾರ್ಯವನ್ನ 2 ಶಕ್ತಿಗಳನ್ನ ಸಂಯೋಜಿಸಿ ರಚಿಸಲಾಯಿತು. ಯುದ್ಧವು 10,000 ವರ್ಷಗಳಿಗೂ ಹೆಚ್ಚು ಕಾಲ ನಡೆಯಿತು. ಮಹಿಷಾಸುರನು ವಿವಿಧ ರೂಪಗಳನ್ನ ಪಡೆದು ಮತ್ತು ಪರಿಣಾಮವಾಗಿ ಭೂಮಿಯ ಮೇಲೆ ಬಿದ್ದ ರಕ್ತದ ಅವನ ಪ್ರತಿ ಹನಿಗೆ ಹೊಸ ರಾಕ್ಷಸರು ಹೊರಹೊಮ್ಮಿದ್ರು. ಇದನ್ನ ಅರಿತ ಚಾಮುಂಡೇಶ್ವರಿ ದೇವಿಯು ತ್ರಿಪುರ ಸುಂದರಿಯನ್ನ ಸೃಷ್ಟಿಸಿದ್ರು. ಚಾಮುಂಡೇಶ್ವರಿ ರಾಕ್ಷಸನ ವಿರುದ್ಧ ಹೋರಾಡುವುದನ್ನ ಮುಂದುವರಿಸಿದಾಗ ತ್ರಿಪುರ ಸುಂದರಿ ತನ್ನ ನಾಲಿಗೆಯನ್ನ ವಿಸ್ತರಿಸಿದ್ರು ಮತ್ತು ಅವನ ರಕ್ತವನ್ನ ನೆಲಕ್ಕೆ ತಲುಪದಂತೆ ಮಾಡಿದ್ರು. ಹೀಗೆ ಕೊನೆಗೂ ಮಹಿಷಾಸುರನನ್ನ ಸಂಹರಿಸಲಾಯಿತು ಅಂತ ದಂತಕಥೆಯನ್ನ ಹೊಂದಿದೆ. ಈ ದೇವಸ್ಥಾನವು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಾಲಯದಲ್ಲಿ ನೋಡಿದಾಗ ಚಾಮುಂಡೇಶ್ವರಿ ತಾಯಿಯ ಗೋಪುರವನ್ನು ನಾವು ಕಾಣಬಹುದು. ಈ ದೇವಾಲಯದಲ್ಲಿ ಬಹಳ ವಿಶೇಷವಾದದ್ದು ಏನಂದ್ರೆ ದೇವಿಗೆ ತಮ್ಮ ಕಷ್ಟಗಳನ್ನ ಪರಿಹರಿಸಲು ಅಂತ ಮಡಲಕ್ಕಿಯನ್ನ ದೇವರಿಗೆ ನೀಡುತ್ತಾರೆ. ಹಾಗೂ ದೇವಸ್ಥಾನದಲ್ಲಿ ಹೂವಿನ ವರವನ್ನ ಸಹ ಪಡೆಯುತ್ತಾರೆ. ಮದುವೆ, ಸಂತಾನ ಭಾಗ್ಯ, ಆಸ್ತಿ ವಿಚಾರದ ಕಲಹಗಳು, ಕೆಲಸಕ್ಕೆ ಸಂಬಂಧಿಸಿದ ಪಟ್ಟಂತೆ ಸಮಸ್ಯೆಗಳು ಇಲ್ಲಿ ಬಗೆಹರಿಯುತ್ತವೆ ಅಂತ ನಂಬಿಕೆ ಕೂಡ ಇದೆ. ಚಾಮುಂಡೇಶ್ವರಿ ಪಾದ ಹಾಗೂ ತ್ರಿಪುರ ಸುಂದರಿ ಅಮ್ಮನವರ ಪಾದಗಳನ್ನ ಇಲ್ಲಿ ನಾವು ನೋಡಬಹುದು. ಮೂಲ ದೇವರು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮ ಹಾಗೂ ಸಿದ್ದೇಶ್ವರ ಸ್ವಾಮಿ ಹಾಗೂ ಕಾಳಭೈರೇಶ್ವರ ದೇವರನ್ನ ನಾವು ಸಹ ಇಲ್ಲಿ ಕಾಣಬಹುದು. ಮೈಸೂರಿನಿಂದ ಉತ್ತನಹಳ್ಳಿ ಗ್ರಾಮಕ್ಕೆ 7 ಕಿಲೋಮೀಟರ್ ದೂರವಿದೆ. ಹಾಗೂ ಪ್ರತಿದಿನ ಪೂಜಾ ಕಾರ್ಯಗಳು ನಡೆಯುತ್ತಿರ್ತವೆ. ವಿಶೇಷ ದಿನಗಳಂದ್ರೆ ಮಂಗಳವಾರ, ಭಾನುವಾರ, ಶುಕ್ರವಾರದಂದು ಅಮ್ಮನವರಿಗೆ ಪೂಜಾ ಕಾರ್ಯಗಳು ಅದ್ದೂರಿಯಾಗಿ ನಡೆಯುತ್ತವೆ. ಪ್ರತಿದಿನ ಬೆಳಗ್ಗೆ 8ರಿಂದ 2 ಗಂಟೆವರೆಗೆ, ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೆ ಪೂಜಾ ಕಾರ್ಯಗಳು ನೆರವೇರಿಸುತ್ತವೆ. ಪ್ರಸಾದ ಇವೆಲ್ಲ ತಗೋಬೇಕು. ಬಳೆ, ಮುತ್ತೈದೆ ಬಳೆ, 7 ಫಲಾರ, ಹಣ್ಣು, ಆಮೇಲೆ ಒಂದು 3 ತರ ಹೂವು, ಯಾವ್ಯಾರುವೆ 3. ಈಗ 3 ತರ ಮಡಗಿಲ್ಲ, ನಾವು 5 ತರ ಮಡಗಿದೀವಿ. ತುಂಬಾ ಅಮ್ಮನಿಗೆ ಈ ತರ ಕೊಟ್ರೆ
ಅವ್ರ ಕಷ್ಟ ಎಲ್ಲ ಅಮ್ಮನಿಗೆ ಮುಳ್ಳುಗಾಗ್ತೋ ಅಂತ ಮುಡ್ಲು ತುಂಬಿಸೋದು ಅಂತ ಮುಡ್ಲಕ್ಕಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅಂತ. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಇರೋದು? ಮೇಡಮ್ ನಾವು 10 ವರ್ಷದಿಂದ ಇಲ್ಲೇ ಕುರಿ ಪೂಜಾ ಸಾಮಾನು ವ್ಯಾಪಾರ ಮಾಡ್ಕೊಂಡು ಕೂತಿದ್ವಿ. ಇದು ದೇವಸ್ಥಾನದ ವಿಶೇಷ ಏನಿಲ್ಲ ಮೇಡಮ್? ಚಾಮುಂಡಿ ತಂಗಿ, ಚಾಮುಂಡಿ ತಂಗಿ ಮಹಿಷಾಸುರನ ಕೊಲ್ಲಾಗ ಅಮ್ಮ ನಾಲ್ಗೆ ಚಾಚಿ ಒಂದು ಡ್ರಾಪ್ ರಕ್ತ ಕುಡ್ದನೆ ಕುಡಿದಿರೋದು. ಇಲ್ಲಿ ಸುತ್ತ ಈ ಅಮ್ಮನ ಬೆಟ್ಟ ಸುತ್ತ ಎತ್ಕಂದ್ರೆ ಬಣಪತಿ ಕಲ್ಲು, ಕಲ್ಲು ಬಣಪದ ಕಲ್ಲು. ಎಲ್ಲಿ ಯಾವ್ದೇ ಕಲ್ಲು ಎತ್ಕೊಂಡ್ರು ಬೆಟ್ಟ ಬೆಳೆಯಲ್ಲ. ಇದು ಚಾಮುಂಡಮ್ಮ ನಿಂತ ಹೈಟ್ ಆಗ್ಬಿಡೋದು ಉಂಟು. ಇದೇ ತರ ಇದೆ. ಅಮ್ಮ ಬಾರಿ ಪವರ್ಫುಲ್. ತುಂಬಾ ಆಮೇಲೆ ಹೊರಗಡೆಯವರು ತುಂಬಾ ಜನ ಜಾಸ್ತಿ ಬರ್ತಾರೆ ಇಲ್ಲಿಗೆ. ತುಂಬಾ ಒಳ್ಳೇದಾಗಿದೆ ಎಲ್ಲರಿಗೂ, ಆದಷ್ಟು ಒಳ್ಳೇದಾಗಿದೆ. ಅಮ್ಮನ ಪಕ್ಕದಲ್ಲಿ 10 ವರ್ಷದಿಂದ ಎಲ್ಲೂ ಹೋಗಿಲ್ಲ. ಅಮ್ಮ ಇಲ್ಲೇ ಇರಿಸ್ಕೊಂಡು ನೇರವಾಗಿ ಕಟ್ಬೋದು. ಅಂದ್ರೆ ಇಲ್ಲಿ ಏನ್ ವಿಶೇಷ? ಇದು ಮದ್ವೆ ಒಂದೊಂದು ದೇವಸ್ಥಾನಗಳು ನೋಡಿದೀವಿ, ಅದರಲ್ಲಿ ಮದ್ವೆ ಕಾರ್ಯ ಸಂಬಂಧಪಟ್ಟಂಗೆ, ಸಂತಾನ ಭಾಗ್ಯ ಇಲ್ಲದವ್ರಿಗೆ, ಕೆಲಸ ಕಾರ್ಯಗಳಾಗಬೇಕು ಅಂದವ್ರಿಗೆ ಪೂಜೆ ಮಾಡಿಸೋವಂಥದ್ದು ಎಲ್ಲ ಮಾಡ್ತಾರೆ. ಇಲ್ಲೂ ಅದೇ ರೀತಿ ಮಾಡ್ತಾರೆ. ಇಲ್ಲಿ ಮುಡ್ಲಕ್ಕಿ, ಸೀರಾ, ಕಾಲು, ಕೋಳಿ ಮರಿ ಕೂದ್ರೆ ಅಂದ್ರೆ ಈಗ ಮಕ್ಳಿಲ್ದೋದವ್ರಿಗೆ ಸಂತಾನ ಭಾಗ್ಯ, ಇಲ್ಲಿ ಮದುವೆ ಪ್ರಸಾದ ಅಂತ ಇದ್ರೆ ಪೂಜಾರು ಅವರೆಲ್ಲ ಹೇಳ್ತಾರೆ. ಅವ್ರು ಸಿಕ್ಕಾಗ ಈಗ ಎಲ್ಲರಿಗೂ ಕೋರ್ಟು ಕಚೇರಿಗಳು ಜಗಳ ಅದೆಲ್ಲರಿಗೂ ಬಂದು ಹೋದ್ರೆ ಅಮ್ಮ ತುಂಬಾ ಒಳ್ಳೇದಾಗಿದೆ. ಎಲ್ಲರಿಗೂ ಬಾರಿ ಪವರ್ಫುಲ್, ಎಲ್ಲರಿಗೂ ಒಳ್ಳೇದಾಗಿದೆ. ಅದೇ ನಿಮ್ದವ್ರು ಯಾರು ಕೈ ಬಿಟ್ಟಿಲ್ಲ ಅಮ್ಮ. ತುಂಬಾ ತಮಿಳುನಾಡು, ಬೆಂಗಳೂರವರು ವಾರ ಬರೋರು ಇದ್ದಾರೆ. ಇಲ್ಲಿ ಅಕ್ಕಪಕ್ಕದವರು, ಮೈಸೂರವರು ಎಲ್ಲ ಬರ್ತಾ ಇದ್ದಾರೆ. ಭಾನುವಾರ, ಶುಕ್ರವಾರ, ಮಂಗಳವಾರ ಹೆವಿ ರಸ್ ಆಯ್ತಿದೆ ಅಮ್ಮನ. ಪ್ರತಿದಿನ ಬರ್ತಾರೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ತೆಗೆದ್ರೆ 7 ಗಂಟೆಗೆ ಕ್ಲೋಸ್ ಆಯ್ತಿದೆ. ಈಗ 3:30 ತೆಗೆದ್ರೆ ಸಾಯಂಕಾಲ 8:30. ಅಷ್ಟು ಜನ ಇದ್ದೇ ಇರ್ತಾರೆ. ನಾವ್ ಯಾವಾಗ್ಲೂ ಓಪನ್ ಮಾಡಿರ್ತೀವಿ. ಅಮ್ಮನ್ ಪ್ರಸಾದ ಅನ್ಬಿಟ್ಟು ಕುರಿಕಾರ ಬಂದವರೆಲ್ಲ ತಗೋಯ್ತಾರೆ. ಸರಿ ಸರ್, ಥ್ಯಾಂಕ್ ಯು.